ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ. ಬೆಳಗ್ಗೆ ಟೈಮ್ 8 ಗಂಟೆ ಆಗೈತ್ರಿ. ಇವತ್ತು ಲೇಟ್ ಆಗೈತೆ ನೋಡಿ ಸ್ನೇಹಿತರೆ ಹೇಳೋದು. ರಂಗೋಲಿ ಕೂಡ ಹಾಕ್ಕೊಂಡು ಬಂದೀನಿ. ಆಡುಗಳು ಕಾಲಂದೆಲ್ಲ ಕ್ಲೀನಾಗಿ ಕಸ ಹೊಡೆದೆ. ಇನ್ನು ಹಾಲು ಹಿಂಡಿಲ್ಲ ರೀ. ನಮ್ಮ ಗಣೇಶಗಳು ಹಾಕೊಳ್ದು ರಂಗೋಲಿ ನೋಡಿ ಎಷ್ಟು ಚಂದ ಕಾಣ್ತೈತಿ. ಮನೆ ಮುಂದ್ಗಡೆ ರಂಗೋಲಿ ಇದ್ರೇನ ಒಂದು ಕಳೆ ಬ್ಯಾರೆ ನೋಡ್ರಿ. ನೀಟಾಗಿ ಬೆಳಗ್ಗೆ ಹೊತ್ತು ಕಸ ಹೊಡ್ಕೊಂಡು ಮನೆ ಮುಂದ್ಗಡೆ ರಂಗೋಲಿ ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಹೆಣ್ಮಕ್ಳಿಗೆ ಒಂಥರ ಏನೋ ಖುಷಿ ರೀ. ಅದರಲ್ಲಿ ಒಬ್ಬೊಬ್ರು ಹೆಣ್ಮಕ್ಳು ಇರ್ತಾರೆ, ಬೆಳಗ್ಗೆ ಸ್ನಾನ ಮಾಡ್ದೇನೆ ಎಲ್ಲ ಬಟ್ಟೆ ಸ್ಟಿಚ್ ಮಾಡೋದು, ಬಟ್ಟೆ ಒಗೆಯೋದು, ಮತ್ತು ಅಡುಗೆ ಮಾಡೋದು ಈ ಥರ ಮಾಡ್ತಿರ್ತಾರೆ ನೋಡ್ರಿ. ಎಷ್ಟು ಜಲ್ದಿ ಹೊಂಟಾರ್ರಿ ಇವರು. ಕೆಲಸ ಅಂದರೆ ಹಂಗೆ ರೀ ಸ್ನೇಹಿತರೆ. ಗ್ಯಾಂಗ್ರು ಹೊಂಟಾರ. ಈಗ ಕೆಲಸ ಅಂದರೆ ಹಂಗೆ ರೀ. ಹೆಣ್ಮಕ್ಳಿಗೆ ಮನೆ ಕೆಲಸದಲ್ಲಿ ಎಷ್ಟು ಟೈಮ್ ಕೊಟ್ಟು ಮಾಡ್ತಾರೆ ಅಷ್ಟು ಮನ್ಸಿಗೆ ಇದು ಆದಂಗೆ ಆಗ್ತೈತಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಇನ್ನೂ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾ ಹಾಕೋ ನೋಟಿಫಿಕೇಷನು ಮೊದಲೇ ಬಂದು ನಿಮ್ಗೆ ತಲುಪ್ತೈತೆ ನೋಡ್ರಿ. ಬರ್ರಿ ಸ್ನೇಹಿತರೆ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಬೆಳಿಗ್ಗೆ 4-10 ನಿಮಿಷಕ್ಕೆ ಮಕ್ಕೊಂದಿನ ಸ್ನೇಹಿತರೆ. ಎಚ್ಚರಾಗಿ ನಮ್ಮ ಯಜಮಾನ್ರು ಬಂದಿದ್ರಿ. ಅಷ್ಟೊತ್ತಿನ ಬಂದಾರ 4-6 ನಿಮಿಷಕ್ಕೆ. ರಾತ್ರಿ 10ವರೆಗೆ ಬಂದು ಅಂಗಡಿಯಿಂದ ಬಲ್ಬ್ ತೊಗೊಂಡು ಬಂದಿದ್ದೆ ರೀ. ಅವರು ಕಬ್ಬಿನ ಗ್ಯಾಂಗ್ರು ರಾತ್ರಿನ ಹೇರ್ತಾರೋ. ಬೆಳಕಿಲ್ಲ. ಚಾರ್ಜರ್ ಬಲ್ಬ್ ಅಂಗಡಿಯಂದು ಚಾರ್ಜರ್ದ ಬಲ್ಬ್ ಐತ್ರೆ, ಚಾರ್ಜಿಂಗ್ ಇರ್ತೈತಿ. ಅದನ್ನು ಕೊಟ್ಟು ತೊಗೊಂಡು ಬಾ ನಾನು ತೊಗೊಂಬಂದು ಇಟ್ಕೊಂಡಿದ್ದೆ ರೀ. ಬಂದು ತೊಗೊಂಡು ಹೋದ್ರಿ. ಊಟ ಮಾಡ್ರಿ ಅಂದೆ. ಊಟ ಮಾಡ್ರಿ ನಾ ಗಾಡಿ ಬಿಟ್ಟು ಬರ್ತೀನಿ ಅವ್ರಿಗೆ ತುಂಬಾಕ್ ಹಚ್ಚಿ. ಆಮೇಲೆ ಬಂದು ಊಟ ಮಾಡ್ತೀನಿ ಅಂದವ್ರಿ. 4-6 ನಿಮಿಷಕ್ಕೆ ಬಂದಾರ ಸ್ನೇಹಿತರೆ. ನಾನು ಬಾಕ್ಲ ಕೊಂಡೆ ಹಾಕ್ಬೇಡ ನೀನು, ಮತ್ತು ನಿನಗೆ ಎಬ್ಸೋದಾಗ್ತೈತಿ, ಮನ್ಕೊಂಡಿರ್ತಿ, ಹಾಗೆ ಮುಂದಕ್ಕೆ ಮಾಡಿಬಿಡಂದಾರೆ. ಹಾಗೆ ಮುಂದಕ್ಕೆ ಮಾಡಿಬಿಟ್ಟನ್ರಿ. 1-10 ನಿಮಿಷ ಆಯ್ತು ರೀ ಟೈಮ್. ಎಚ್ಚರ ಆಯ್ತು ರೀ. ಯಾಕೋ ನಾಯಿಗಳು ಒಂಥರ ಹೊಗಳಾಕತ್ತಾನ. ಭಯ ಬಿದ್ದಂಗಾಗಿ ಹುಡುಗರು ಕಾಟ ಒಂದು ಭಾಳ ಆಗೈತೆ ರೀ. ಕಳ್ಳರ ಕಾಟಿಗ ಒಂಥರ ಅಂಜಿಕೆ ಬಂದಂಗಾಗಿ ಎದ್ದು ಮತ್ತೆ ಬಾಕ್ಲ ಹಿಕ್ಕಿದೆ ರೀ. ಬಂದೇ ಇದ್ದಿದ್ದಿಲ್ಲ ರೀ. ಹಿಕ್ಕಿದೆ ರೀ. ಹಿಕ್ಕನ ನಮ್ಮ ನಸಕ್ನಾಗ ಬಂದ್ರಿ ಬೈದಾರ. ನೀವು ಬರ್ತಿದ್ರೆ ಹಂಗೆ ಹೇಳ್ತು ಬರ್ರಿ, ಬರಂಗಿಲ್ಲ ಅಂದ್ರೆ ನಾನು ಕೊಂಡೆ ಹಾಕಿ ನಂದು ನೆಮ್ಮದಿಲೆ ಮನ್ಕೊಂಡಿರ್ತೀನಿ. ನನ್ನ ನಿದ್ದೆ ಎಲ್ಲ ಹಾಳು ಮಾಡಿರಿ ಹಿಂಗೆ ಅನ್ನಕತ್ತೇರಿ. ಅದಕ್ಕೇನಾಗ್ತೈತೆ ಯಾಕೆ ಅಂಜೋದು ಅಷ್ಟ. ಏನು ಆಜು ಬಾಜು ಮನೆಗಳು ಅದಾವಲ್ಲ ಹಿಂಗೆ ಅನ್ನಕತ್ರೆ. ಆಜು ಬಾಜು ಮನೆಗಳು ಇದ್ರು ಸ್ನೇಹಿತರೆ ಒಬ್ಬರೇ ಇರ್ತೀವಲ್ಲ, ಯಾರು ಭಯ ಆದಂಗೆ ಆಗ್ಬಿಡ್ತೈತ್ರಿ. ಮನೆ ಒಳಗಡೆನೆ ಒಬ್ಬರೇ ಇರ್ತೀವಿ. ಯಾರಾದರೂ ಕಳ್ಳರು ಬಂದರೆ ಏನು ಮಾಡಿದ್ರಿ ಅನ್ನಂಗೆ ಆಗ್ಬಿಡ್ತೈತ್ರಿ. ಅದಕ್ಕೆ ಬರ್ರಿ ಏನು ಅಡುಗೆ ಮಾಡೀನಿ, ಏನು ಜಾಸ್ತಿ ಮಾಡಿಲ್ಲ ರೀ. ನೋಡಿ ದೇವ್ರ ಪೂಜೆ ಆಯಿತು. ಬಿಸಿನೀರು ಕಾಸ್ಕೊಂಡೆ, ನೀರು ಕುಡಿದು ಜಳಕ ಮಾಡಿದ ತಕ್ಷಣ ಮೊದಲು ಏನೂ ಮಾಡಂಗಿಲ್ಲ ರೀ. ದೇವ್ರ ಪೂಜೆ ಆಗ್ಬೇಕ್ರಿ. ಪೂಜೆ ಆದ್ರೇನ ಮುಂದಿನ ನಮ್ದು ಕೆಲಸ ಸರಳ ಆಗ್ತೈತೆ ನೋಡ್ರಿ. ಆಂಜನೇಯನ ದರ್ಶನ ಮಾಡ್ಕೊರಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಆಂಜನೇಯ. ತಾಯಿ ಚಾಮುಂಡೇಶ್ವರಿ ನಮ್ಮ ಆಂಜನೇಯನ ಯಾವ ದಿಕ್ಕಿಗೆ ಇಟ್ಟು ನೋಡ್ರಿ ಅದೇ ದಿಕ್ಕಿಗೆ ಅವನ ಗರ್ಭಗುಡಿ ಒಳಗೆ ಮೂರ್ತಿನೂ ಅದೇ ದಿಕ್ಕಿಗೆ ಇರ್ತೈತ್ರೆ. ಕಲ್ಲೋಳಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಬಾಂಡೆ ಇಷ್ಟು ಅದಾವ್ರಿ. ಊಟ ಮಾಡಿದ್ದು ಪ್ಲೇಟ್ಗಳು ಅಷ್ಟು ಅದಾವ್ರಿ. ನೀರು ಕಾಸ್ಕೊಂಡಿನ್ರಿ. ತೆಂಗಿನ ಸೊಪ್ಪಿ ಹಾಕಿ ನೀರು ಕಾಸ್ಕೊಂಡು ಒಲಿ ಬಿಟ್ಟೈತ್ರಿ. ಈಗ ನಾ ರೊಟ್ಟಿ ಅದಾವ್ರಿ, ತಂಗ ರೊಟ್ಟಿ, ಉಳ್ಳಾಗಡ್ಡಿ ಪಲ್ಯ ನಾ ಮಾಡ್ಕೊಳಕ್ಕಾಗ್ತಾ ಇಲ್ಲ ರೀ. ಹಿಟ್ಟು ಬಿಸ್ಕೊಂಬಂದಿದ್ದು ಚೀಲಾನು ಹಾಗೆ ಹಿಟ್ಟನ್ನು ಹಿಟ್ಟು ಹಾಕಬೇಕು. ಇನ್ನೊಂದು 4 ರೊಟ್ಟಿ ಅದಾವ್ರೆ. ಅಷ್ಟೊತ್ತಿನಾಗ ಬಂದು ಊಟ ಮಾಡ್ಯಾರ ಸ್ನೇಹಿತರೆ. ಹೊಟ್ಟೆ ಹಸ್ಕೊಂಡು ಮಾಡೋದೇ ಕೆಲಸನ ಈ ಊಟಕ್ಕೋಸ್ಕರ ನಾ ಮಾಡ್ತೀವತ್ತು. ನಾನು ಇಷ್ಟು ರೇಗಾಡ್ದೆ ರೀ ಅವ್ರ ಮ್ಯಾಗ. ಎಷ್ಟೊತ್ತಿಗೆ ಬಂದು ಊಟ ಮಾಡಿದ್ರಿ, ಬೆಳಕಾಗಕ್ಕೆ ಬಂದೈತಿ ಇಷ್ಟೊತ್ತಿಗೆ ನಾ ತಂದೆ ರೀ. ನಾನು 1-2-3 ಬಜಿ ತಿಂದಾರೆ. ಸ್ವಲ್ಪ ಸಜ್ಕ ಹಾಕ್ಕೊಂಡು ಊಟ ಮಾಡಿ ಹೋಗ್ಯಾರೆ. ರೈಸ್ ಇತ್ರಿ. ನಾನು ಒಗ್ಗರಣೆ ಹೊಡ್ಕೊಂಡಿದ್ರೆ ನೋಡಿ. ಮಸಾಲೆ ಅನ್ನ ಅಂತೀವಿ, ಪಾನ್ಗೆ ಕೊಟ್ಟು ಅನ್ನ ಅಂತಾರ ಒಬ್ಬೊಬ್ರು. ನಾವು ಚಿತ್ರಾನ್ನ ಅಂತೀವಿ. ನೀವೇನು ಅಂತೀರಂತ ಕಮೆಂಟ್ ಮಾಡಿ. ಬಿಸಿ ಐತ್ರೀಗ. ಬಿಸಿದಿದ್ದಾಗನ ಸ್ವಲ್ಪ ಹಾಕೊಂಡು ತಿಂದರೆ ಇದು ಟೇಸ್ಟ್ ಆಗ್ತೈತ್ರೆ. ನಾನು ಊಟ ಮಾಡಿನ ಅಂಗಡಿಗೆ ಹೋಗ್ಬಿಡ್ತೀನಿ ಸ್ನೇಹಿತರೆ. ಏನು ಹಾಕಿಲ್ಲ ರೀ. ಅದೇ ಉಳ್ಳಾಗಡ್ಡಿ ತಪ್ಪಲ ಕಟ್ ಮಾಡಿ ಹಾಕಿ, ಒಂದು ಟೊಮೆಟೊ, ಶೇಂಗಾ, ಮೆಣಸಿನ್ಕಾಯಿ, ಕೊತ್ತಂಬರಿ. ಟೇಸ್ಟ್ ಅಂತೂ ಸೂಪರ್ ಇರ್ತೈತ್ರಿ. ಬಿಸಿದೈತ್ರಿ. ಬರ್ರಿ ನಾಷ್ಟ ಮಾಡಿ ಅಂಗಡಿಗೆ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ.
ನೋಡ್ರಿ ಅಂಗಡಿ ಬಂದು ಕಸ ಹೊಡ್ಕೊಂಡು ನೀರ್ ಹೊಡ್ಕೊಂಡ್ರಿ ಸ್ವಲ್ಪ ಎಲ್ಲಾ ಕಡೆ ಆಚೆ ಕಡೆ ಕೋಲಿ ಕಸ ಇದು ಎಲ್ಲಾ ಕಸ ಹೊಡ್ಕೊಂಡು ಕುರ್ಕುರಿ ಅಂತ ಎಲ್ಲಾ ಖಾಲಿ ಆಗ್ಯಾವ್ರಿ. ಗಾಡಿ ಬಂದಿಲ್ಲ, ಆಡುಗಳು ಬಿಟ್ಟಿ ನೋಡ್ರಿ ಅಲ್ಲಿ. ಗೊಂಜಾಳ ಅಷ್ಟ ತೊಂದ್ರಿ ಮಾಡಿದ್ದು ನೋಡ್ರಿ. ಅವು ತಮ್ಮ ಇಚ್ಛೆಗೆ ತಾವು ಮೇಯ್ತಾವ್ರಿ, ಎಲ್ಲಿ ಹೋಗಂಗಿಲ್ಲ. ಅಷ್ಟು ಉಡಾಸುದ್ನೇ ಇಲ್ರಿ ನನ್ನ ಆಡುಗಳು. ಆ ಗೊಂಜಾಳ ಹಾಕಿದ್ದ ದಶಿಂದ ಬಾಳ್ ಕಾಡ್ತಿದ್ರು ನನಗೆ. ಒಟ್ಟ 9:30 ಆಯ್ತು ಟೈಮ್. ಎಲ್ಲ ಕಸ ಹೊಡ್ಕೊಂಡು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ 9:30 ಆಗೈತ್ರಿ. ಈಗ ಗ್ಯಾಂಗ್ರಿ ಎಲ್ಲ ಹೋಗ್ಯಾರಿ. ₹1 ವ್ಯಾಪಾರ ಇಲ್ಲ ಸ್ನೇಹಿತರೆ. ಜಲ್ದಿ ಬಂದ್ರೆ ಹಿಂಗ, ಲೇಟ್ ಮಾಡಿ ಬಂದ್ರೆ ವ್ಯಾಪಾರ ಆಗ್ತೈತ್ರಿ. ನೋಡ್ರಿ ಆಡುಗಳು ಹೆಂಗೆ ಮೇಯಕತ್ತಾವ್ರಿ. ಗ್ಯಾಂಗ್ರ ಹೊಂಟಾವ ನೋಡ್ರಿ ಗಾಡಿ ಒಳಗೆ. ಕುರ್ಕುರಿ ಗಾಡಿ ಬತ್ರಿ. ಒಂದು 4 ಪ್ಯಾಕೆಟ್ ಕುರ್ಕುರಿ ತೊಗೊಂಡಿನಿ. ಅವ್ರ ಕಡೆನೇ ಇದು ಮೊಟ್ಟೆ ತೊಗೊಂಡಿನ್ರಿ. ಪಾಪಡಿ ಗಾಡಿ ಬಂದಿತ್ತು, ಮತ್ತೆ ಡಿಸ್ಕೋ ಪಾಪಡಿ ತೊಗೊಂಡಿನಿ ನೋಡ್ರಿ 2 ಪ್ಯಾಕೆಟ್. ಟೈಮ್ 2 ಗಂಟೆ ಆಗೈತಿ ಸ್ನೇಹಿತರೆ. ಒಬ್ರು ಆಂಟಿ ಯಾರು ಬಂದಿದ್ರಿ, ಅವರು ಹೂ ಕೊಟ್ಟು ಹೋಗ್ಯಾರ ನೋಡ್ರಿ. ಗುಲಾಬಿ ಹೂ ಕೊಟ್ಟು ಹೋಗ್ಯಾರ. ಅವ್ರಿಗೆ ಒಂದು ಸ್ವಲ್ಪ ಅಮೌಂಟ ಕೊಳೆ ಮಿದ್ದೋತ್ರಿ. ಮದ್ವಿಗೆ ಹೋಗೋರದಾರತ್ರ. ಅದಕ್ಕೆ ನೀನೇ ಹೇಳಿ ಹೋಗಿದ್ರಿ ನನಗೊಂದು ₹3,000 ಕೊಡವ, ನನಗೆ ಹರ್ಕತ್ತಾಗ್ಯಾವು, 1 ತಿಂಗಳು ಬಿಟ್ಟು ಕೊಡ್ತು ನಿನಗೆ ಅಂತಂದ್ರೆ. ನೋಡಿ, ನಮಗೆ ಸಹಾಯ ಮಾಡಿದ್ರಿ ಒಂದು ಕಷ್ಟ ಕಾಲದಾಗ. ಅವರು ಕೊಟ್ಟಿದ್ರಿ ಒಂದು ₹5,000 ರೀ. ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆದಾಗ ಕೊಟ್ಟಿದ್ರು ಸ್ನೇಹಿತರೆ. ನನ್ನವ್ರಂತ ಯಾರು ನನಗೆ ಒಂದು ದಿನ ಹೆಲ್ಪ್ ಮಾಡಿ ₹1 ಆ ಟೈಮ್ದಾಗ ಹೆಲ್ಪ್ ಮಾಡ್ಲಾರ್ದಾಗ ನಾವು ಯಾರು ಅವ್ರು ಯಾರು, ಬರೀ ಅಂಗಡಿಗೆ ಬಂದು ಪರಿಚಯ ನನ್ನ ಬಟ್ಟಿ ಬ್ಲೌಸ್ ಹೊಲಿಲಾಕ ಬಂದು ಅವರಿಗೆ ಅಷ್ಟು ಹಚ್ಕೊಂಡು ಬಿಟ್ಟಿದ್ರು. ನನ್ನ ಕಷ್ಟ ನೋಡ್ಲಾಕಾಗ್ಲಾದೀನಿ. ಅವತ್ತು ₹5,000 ಕೊಟ್ಟಿದ್ದು. ನಾನು 2 ತಿಂಗಳ ಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ. ಅದು ಕೂಡ ಅವರು ಕೇಳಲಿಲ್ಲ ಸ್ನೇಹಿತರೆ. ನಾನೇ ನನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟೆ. ಪಾಪ ಇದ್ದಾಗ ಕೊಡಬೇಕು, ಮತ್ತು ಇಲ್ದಾಗ ಇಸ್ಕೋಬೇಕು ಅಂತ ಅಂದ್ಕೊಂಡು ಕೊಟ್ಟೆ ನೋಡಿ. ಈಗ ಅವ್ರಿಗೆ ಹರ್ಕತ್ತದ ಅವನನ್ನ ನನಗೆ ಅಂಗಡಿ ಮಾಲ್ ಒಳಗಿನವ್ರು ತೆಗೆದು ಕೊಟ್ಟೆ ರೀ. 2 ತಿಂಗಳ ಬಿಟ್ಟು ಕೊಡ್ತೀನವ ಅಂತಂದ್ರು. ಆಯ್ತು ತಗೋರಿ ಅಂತೇಳಿ ಅವ್ರನ್ನ ಕುಂಡ್ರಿಸಿ ಮನೆಗೆ ಹೋಗಿ ಕುಂಡ್ರಿಸಿ ಅಮೌಂಟ್ ತಂದು ಕೊಟ್ಟೆ ರೀ. ಆ ವಿಷಯದ ಬಗ್ಗೆ ಮತ್ತೆ ಹೇಳ್ತೀನಿ ಸ್ನೇಹಿತರೆ. ಮನೆಗೆ ಹೋಗಿ ಊಟಕ್ಕೆ ತೊಗೊಂಡು ಬಂದೀನಿ ನೋಡ್ರಿ. ಸಾಂಬಾರು ಇಲ್ಲೇ ಒಂದು ಪ್ಲೇಟ್ ಇಟ್ಟಿದ್ದೀನಿ ರೀ. ಹೋಗುವ ಊಟ ಮಾಡಕತ್ತಿ ಮೊದಲ. ನಾ ಕುಂಡ್ರತನ, ಆದ್ರೆ ನೀವು ಊಟನ ಮಾಡಂಗಿಲ್ಲ. ನಾವು ಕುಂಡ್ರತನು ಹೋಗು ಊಟ ಮಾಡಿ ಬರೋ ಹೋಗು ತನ್ನಾತ್ರಿ. ಅಂಗಡಿ ಹಿಕ್ಕೊಂಡು ಹೋಗೋಣಕತ್ರಿ. ಇರ್ಲಾರ್ರಿ ಅಂತ ಹೇಳಿ ಪಾಪ ಅವ್ರನ್ನ ಕುಂಡ್ರಿಸಿ ನಾ ಹೆಂಗೆ ಊಟ ಮಾಡಿ ಬರೋ ಸಜ್ಕ ತೊಗೊಂಡು ಬಂದೆ ನೋಡ್ರಿ. ಸಜ್ಜಕ ರೈಸ ಹಿಂಗೆ ಇಟ್ಕೊಂಡ್ ಬಂದಿ ನೋಡ್ರಿ. ನಂದು ಪುತ್ತಿ ಹೆಂಗ್ರಿ. 2 ರೊಟ್ಟಿ, ಅದ್ರ ತುಳ್ದಿದ್ದು ರೈಸ, ಇದ್ರ ಸಜ್ಕ, ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ರಿ. ಒಳಗಡೆ ತಪ್ಲ ತಂದೇನ್ರಿ ಸ್ವಲ್ಪ. ಬರ್ರಿ ಸ್ನೇಹಿತರೆ ಊಟ ಮಾಡಿ. ಆಂಟಿಯರು ಯಾರು ನಮ್ಗೆ ಯಾವ ಟೈಮ್ದಾಗ ಸಹಾಯ ಮಾಡಿದ್ರು ಅಂತ ಹೇಳ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಕುರ್ಕುರಿ ಗಾಡಿ ಬತ್ರಿ. ಮತ್ತೊಂದು ಅಷ್ಟೆಲ್ಲ ತೊಗೊಂಡಿದ್ದಾರೆ. ಮತ್ತು ಗಾಡಿ ಬತ್ತು. ಮತ್ತು ₹2,500 ಮಾಲ್ ತೊಗೊಂಡೆ ರೀ. ಸ್ವೀಟ್ ಬಾಕ್ಸ್ ಅದೆಲ್ಲ ಇವನ್ನೆಲ್ಲ. ಗುಲಾಬ್ ಜಾಮೂನ್ ತೊಗೊಂಡಿ ನೋಡ್ರಿ. ನೆಗಡಿ ಬರಂಗೆ ಕಾಣ್ತೈತ್ರಿ. ನಂಗೆ ಸ್ವಲ್ಪ ಹೀಟ್ ಆದಂಗೆ ಆಗೈತಿ. ಡಾರ್ಕ್ ಚಾಕ್ಲೇಟ್ ಇವು ತೊಗೊಂಡೆ ನೋಡ್ರಿ. ಕಲರ್ ಚಾಕ್ಲೇಟ ಹೊಸ ವರ್ಷಕ್ಕೆ ಮಕ್ಕಳು ತೊಗೊಂಡು ಹೋಗ್ತಾವ್ರಿ ಹಂಚಾಕ. ₹2,500 ಬರೀ ಇಡೀ ದಿನ ಮಾಲ್ ತುಂಬದಾಯ್ತು ನೋಡಿ ಸ್ನೇಹಿತರೆ. ಬೆಳಿಗ್ಗೆ ಪಾಪಡಿ ಗಾಡಿ ಅವ್ರ ಕಡೆ ಒಂದು ₹300 ಅದು ಪಾಪಡಿ ತೊಗೊಂಡೆ ರೀ. ಮೊಟ್ಟೆ ತೊಗೊಂಡೆ. ಅವ್ರ ಕಡೆ ಒಂದು ₹900 ತೊಗೊಂಡೆ ರೀ ಮೊಟ್ಟೆ. ಒಂದು 4 ಕುರ್ಕುರಿ ಪ್ಯಾಕೆಟ, ಒಂದು ಸ್ವೀಟ್ ಬಾಕ್ಸ್ ತೊಗೊಂಡಿದ್ದೆ ರೀ. ಇವ್ರ ಕಡೆ ಮತ್ತಿಷ್ಟು ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಡಿ ನೋಡ್ರಿ. 1 2 3 4 ಮೊದಲೇದು ಒಂದು ಪ್ಯಾಕೆಟ್ ಐತ್ರಿ. ಅಲ್ಲಿ ಖಾಲಿ ಆಗ್ತಾವ್ರಿ. ಚೋಕೋಬಾರ್ ತೊಗೊಂಡಿ ನೋಡ್ರಿ. ಅಲ್ಲಿ ಕಾಣ್ತಾವ ನೋಡ್ರಿ. ಒಂದು ಬಾಕ್ಸ್ ಚೋಕೋಬಾರ್ ತೊಗೊಂಡಿನ್ರಿ. ಕುರ್ಕುರಿ ಮತ್ತು ಅಷ್ಟೆಲ್ಲ ಸರ ತೊಗೊಂಡಿನ್ರಿ. ಸೇವ್ ಸಮೋಸ ಕುರ್ಕುರಿ ತೊಗೊಂಡೆ ನೋಡ್ರಿ. ಇವಂತರೂ ಫಾಸ್ಟಾಗಿ ಹೋಗ್ತಾವ ನೋಡ್ರಿ. ಬಂದ್ರಿ ನಮ್ಮ ಗೈಸ್. ಹಾಯ್ ಗೈಸ್, ಹೌ ಆರ್ ಯು? ಹಾಯ್, ಹೂ ಆರ್ ಯು? ನೋಡ್ರಿ ಎಷ್ಟು ಸಪೋರ್ಟ್ ಮಾಡ್ತಾ.
10 का शक्कर दे दो मौसी। 10 का लाइक कौन नहीं वीडियो बनाने थे। अच्छा हाँ सो गाइस माय मिस राजकुमार ನೋಡ್ರಿ ಅವ್ರ लाइक करो ಹೆಸರು फॉलो करो ना बने तो ज्यादा से ज्यादा सब्सक्राइब करो और यूट्यूब में ಸಬ್ಸ್ಕ್ರೈಬ್ ಕರೋ ಇದ್ರೆಲ್ಲ ಸ್ನೇಹಿತರೆ ಹೆಂಗ ಗ್ಯಾಂಗ್ರು ಮಾತಾಡ್ತಾರ್ರಿ ಇಲ್ಲಿ ಕಬ್ಬಿನ ಗ್ಯಾಂಗ್ ರೀ ಅವ್ರ ಭಾಷೆ ಅಂತೂ ಪರ್ಫೆಕ್ಟ್ ಅಂತೂ ಬರಂಗಿಲ್ಲ ನನಗೆ ಬಂದಷ್ಟು ನಾನು ಮಾತಾಡ್ತೀನಿ ಹೊರಗಡೆ ನೋಡ್ರಿ ಅಲ್ಲಿ ಎಲ್ಲ ಮಕ್ಕಳು ತಂಡಿಗ್ರಿ ನಮ್ಮ ಆಡುಗಳು ಕಾಲಂದ ಕಸ ಗೊಳೆ ಮಾಡಿಟ್ಟಿರ್ತಾರ ಅದನ್ನ ತಗೊಂಡು ಹೋಗಿ ಉರಿ ಹಚ್ಚಿ ಬಿಡ್ತಾರೆ ಕಾಸ್ಕೊಳಕ ಎಲ್ಲರೂ ದೊಡ್ಡವರು ಅಲ್ಲೇ ಗೊಳ್ಯಾಗ ನಿಂದಿರ್ತಾರೆ ಮಕ್ಕಳ ಥರ ಇರ್ಬೇಕು ನೋಡ್ರಿ ಅವ್ರಿಗೆ ಎದ್ರಾಗ ಖುಷಿ ಸಿಗ್ತೈತಿ ಹೆಂಗೆ ಖುಷಿ ಪಡ್ತಾರೆ ಅವ್ರು ಕಬ್ಬು ತಗೊಂಡು ಕಬ್ಬಿನ ಟ್ಯಾಕ್ಟರ್ ಬರ್ತಾವ್ರು ಕಬ್ಬು ತಗೊಂಡು ಮುರ್ಕೊಂಡು ಆ ಕಸ ಡಬ್ಬಿ ಮ್ಯಾಗ ಕೂತು ಕಬ್ಬ ತಿನ್ಕೋತು ಉರಿ ಕಾಸ್ಕೋತ್ ನಿಂತಾರೆ ಎಲ್ಲರೂ ಗಂಡು ಮಕ್ಕಳು ಅಲ್ಲೇ ನಿಂತಾರೆ ನೋಡ್ರಿ ಥಂಡಿ ಅಂತೂ ಸಿಕ್ಕಾಪಟ್ಟೆ ದಿನ ಡೈಲಿ ಅಲ್ಲಿ ಉರಿ ಹಚ್ಚೋತಾರೆ ನಾ ಕಸ ಸುಡುದ ಬೇಕಾಗಿಲ್ರಿ ಅವರೇ ತೊಗೊಂಡು ಹೋಗಿ ಎಲ್ಲ ಕಣ್ಕಿ ತೊಗೊಂಡು ಬಂದು ಹಚ್ತಾರೆ ಅಲ್ಲಿ ಗೊಂಜಾಳ ಹಾಕಿದ್ರಲ್ಲ ಗೊಂಜಾಳ ತಿನ್ನಿ ಹಾಕಿದ್ರಲ್ಲ ಅವ್ರು ಸ್ವಲ್ಪ ಕಣ್ಕಿ ಬಿಟ್ಟಾರೆ ಅಲ್ಲಿ ತೊಗೊಂಡು ಬಂದು ಜಳ ಕಾಸ್ಕೋತ ನಿಂದಿರ್ತಾರೆ ಸ್ವಲ್ಪ ನೆಗಡಿ ಬಂದಂಗೆ ಆಗೈತಿ ಸ್ನೇಹಿತರೆ ನನಗೆ ಸಿಕ್ಕಾಪಟ್ಟೆ ಕಣ್ಣು ಉರಿರಿ ಇಡೀ ದಿನ ತಲೆ ಭಾರ ಆದಂಗೆ ಏನೋ ಕಾವಿಂದ ನನಗೆ ನೆಗಡಿ ಬರ್ತೈತೆ ಗೊತ್ತಿಲ್ಲ ರೀ ಅದಕ್ಕೆ ವಯಸ್ಸೋರು ಕೊಡ್ತಾ ಇದ್ದೀನಿ ರೀ ಮನೆಗೆ ಬಂದು ಮೆಡಿಷನ್ ತೊಗೊಂಡು ಮನೆಗೆ ಬಂದು ಒಂದು ರೊಟ್ಟಿ ತಿಂದೆ ರೀ ರೊಟ್ಟಿ ತಿಂದು ಏನೂ ನೋಡಲಿಲ್ಲ ರೀ ಧಾರಾವಾಹಿ ನನಗಂತೂ ಸಿಕ್ಕಾಪಟ್ಟೆ ತಲೆ ನೋವು ಆಗ್ತಾಯಿದ್ರಿ ಬೆಳಗ್ಗೆ ಹಿಡ್ದು ಸಿಕ್ಕಾಪಟ್ಟೆ ಐಟಮ್ ತಗೊಳ್ದ್ರಿ ಅವು ಸಂತಿ ತೊಗೊಳ್ ಮುಂದಿಟ್ಟು ಟೆನ್ಷನ್ಲೇ ತೊಗೋಬೇಕಾದ್ರೆ ಸ್ನೇಹಿತರೆ ಅವ್ರಿಗೆ ಅಮೌಂಟ್ ಕೊಳೆ ಮಾಡಿ ಕೊಡೋದು ಮತ್ತು ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಕೋತ ಕೂತೇರಿ ಹಳೇದೆಲ್ಲ ಏನಾಗೈತಮ್ಮ ಏನಿಲ್ಲ ಆರಾಮ್ ತಪ್ಪಿತ್ಲ ನನಗೆ ಏನಾಗ್ತಾಯಿದೆ ಈಗ ಆರಾಮಾಗೈತಿ ಅಂತ ಹೇಳಕಂದ್ರೆ ನಂದು ಹಳೇದೆಲ್ಲ ಹೇಳಿದೆ ಸ್ನೇಹಿತರೆ ನಾಳೆ ವಿಡಿಯೋದಾಗ ಹೇಳ್ತೀನಿ ರೀ ನಾನು ಏನೆಲ್ಲ ಮಾತಾಡಿದೆ ಅವ್ರಿಗೆ ಏನೆಲ್ಲ ನಾನು ಅವತ್ತು ಟೈಮ್ ಇದು ಮಾಡಿದೆ ಮಧ್ಯಾಹ್ನದಾಗ ಅನ್ನೋದು ನಾಳಿನ ವಿಡಿಯೋದಾಗ ಹೇಳ್ತೀನಿ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕು ಶೇರು ಸಪೋರ್ಟು ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಜಾಯಿನ್ ಬಟನ್ ತೊಗೊಂಡು ಸಪೋರ್ಟ್ ಮಾಡಿರಿ ಬೇಗ ಡಾಲರ್ ಜಮಾ ಆಗಲಿ ಅಂತ ನನಗೂ ಖುಷಿ ಐತಿ ನಿಮಗೂ ಖುಷಿ ಇದ್ರೆ ಜಾಯಿನ್ ಬಟನ್ನು ಕೇವಲ 59 ರೂಪಾಯಿ ಸ್ನೇಹಿತರೆ ಭಾಳ ಏನಲ್ಲ ಎಲ್ಲಾದರೂ ಕಳಿತೀರಾ ವಿಡಿಯೋಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ ಜಾಯಿನ್ ಬಟನ್ ತೊಗೊಂಡು ನೋಡಿ ಯಾವ ಥರ ನಮ್ಮ ಹಳ್ಳಿ ಕಡೆ ವಾತಾವರಣ ಅಂತೂ ಸಿಕ್ಕಾಪಟ್ಟೆ